ಪಾಕಿಸ್ತಾನ ತಾನ್ ಮಾಡಿಲ್ಲ ಅಂತ ಹೇಳ್ಕೊಳ್ಳುವಂತಹ ಬುದ್ಧಿ ಇದೆ. ಸೊ ಈಗ ಇದರಲ್ಲಿ ಏನ್ ಮಾಡುತ್ತೆ, ಪಾಕಿಸ್ತಾನದ ರಾವಲ್ಪಿಂಡಿ ಕ್ರಿಕೆಟ್ ಸ್ಟೇಡಿಯಂ ಮೇಲೂ ಕೂಡ ಡ್ರೋನ್ ದಾಳಿ ನಡೆದಿದೆ. ಡ್ರೋನ್ ದಾಳಿ ಬಳಿಕ ಸ್ಟೇಡಿಯಂ ತೊರೆಯಲು ಆಟಗಾರರನ್ನ ಸೂಚನೆಯನ್ನ ಕೊಡಲಾಗಿದೆ. ಆಟಗಾರರೆಲ್ಲರೂ ಕೂಡ ಅಲ್ಲಿಂದ ನಿರ್ಗಮಿಸಿ ಅಂತ. ಇವತ್ತು ರಾವಲ್ಪಿಂಡಿಯಲ್ಲಿ ಸ್ಟೇಡಿಯಂನಲ್ಲಿ ಪಾಕ್ ಕ್ರಿಕೆಟ್ ಇತ್ತು. ತಕ್ಷಣವೇ ಕ್ರಿಕೆಟ್ ಸ್ಟೇಡಿಯಂ ತೊರೆಯೋದಕ್ಕೆ ಈಗ ಆಟಗಾರರಿಗೆ ಸೂಚನೆ ಕೊಟ್ಟಿರೋ ಬೆನ್ನಲ್ಲೇ ಅವರಲ್ಲಿಂದ ಶಿಫ್ಟ್ ಆಗಬೇಕಾಗಿದೆ. ಕೆಲವೇ ಕ್ಷಣಗಳಲ್ಲಿ ನಡೆಯಬೇಕಾಗಿದ್ದಂತಹ ಮ್ಯಾಚ್ ಇದಾಗಿತ್ತು. ಸೊ ಈಗ ಮ್ಯಾಚ್ ಅನ್ನು ಕೂಡ ರದ್ದುಗೊಳಿಸಲಾಗಿದೆ ಮತ್ತು ಆಟಗಾರರನ್ನ ಅಲ್ಲಿಂದ ತೆರಳುವಂತೆ ಸೂಚನೆಯನ್ನ ಕೊಡಲಾಗಿದೆ. ಯಾವ ಕ್ಷಣ ನೀವು ನೋಡ್ತಾ ಇರುವಂತಹ ದೃಶ್ಯವೂ ಕೂಡ ಆ ಸ್ಟೇಡಿಯಂನ ಒಂದು ಭಾಗ. ಸದ್ಯ ಪರಿಸ್ಥಿತಿ ಅಲ್ಲಿ ಬಿಗಡಾಯಿಸಿದೆ. ಡ್ರೋನ್ ದಾಳಿ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿಂದ ಎಲ್ಲರೂ ನಿರ್ಗಮಿಸಿ ಅನ್ನುವಂತಹ ಸೂಚನೆಯನ್ನು ಕೊಡಲಾಗ್ತಾ ಇರುವಂತಹ ಚಿತ್ರಣ. ರಾವಲ್ಪಿಂಡಿ ಸ್ಟೇಡಿಯಂ ಕ್ರಿಕೆಟ್ ಸ್ಟೇಡಿಯಂ ಅನ್ನು ತೊರೆಯುವಂತಹ ನಿಟ್ಟಿನಲ್ಲಿ ಈಗ ಆಟಗಾರರು ಮುಂದಾಗಿದ್ದಾರೆ. ಕಾರಣ ಕೆಲವೇ ಕ್ಷಣಗಳ ನಂತರ ಈ ಒಂದು ಮ್ಯಾಚ್ ಆರಂಭವಾಗಬೇಕಾಗಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಬಡಿಗೇರ್. ಅರುಣ್, ಈಗ PSL ಮ್ಯಾಚ್ ನಡಿಬೇಕಾಗಿತ್ತು, ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಆರಂಭ ಕೂಡ ಆಗಬೇಕಾಗಿತ್ತು. ಸದ್ಯದ ಪರಿಸ್ಥಿತಿಯ ಕುರಿತಾಗಿ ಏನು ಅಪ್ಡೇಟ್ಸ್ ಲಭ್ಯವಾಗ್ತಿದೆ? ಮ್ಯಾಚ್ ನಡಿಬೇಕಾಗಿತ್ತು ದಿವ್ಯ, ಮ್ಯಾಚ್ ರದ್ದು ಮಾಡಿದ್ದಾರೆ. ಈಗ PSL ಪಾಕಿಸ್ತಾನ ಸೂಪರ್ ಲೀಗ್ ಅವ್ರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ಭಾರತದಲ್ಲಿ IPL ಹೆಂಗೆ ಆಡಿಸ್ತಾರೋ ಹಂಗೆ ನಾವು ಆಡಿಸ್ಬಿಡೋಣ ಅಂತೇಳಿ ಪಾಕಿಸ್ತಾನ ಸೂಪರ್ ಲೀಗ್ ಆಡ್ಸಕ್ಕೆ ಹೋಗಿದ್ದಾರೆ. ಬಟ್ ಅಲ್ಲಿ ರಾಜಕೀಯ, ಅಲ್ಲಿ ಸೇನಾಧಿಕ ಇವ್ರ ನಡುವೆ ಆಟಕ್ಕೆ ಎಲ್ರಿ ಇದೆ. ಓನ್ಲಿ ಅಲ್ಲಿ ಉಗ್ರರಿಗೆ ಮಾತ್ರ ಒಂದಿಷ್ಟು ಬೆಲೆ ಇದೆ. ಇವತ್ತು 8 ಗಂಟೆಗಿತ್ತು ಪೇಶಾವರ್ ಮತ್ತು ಕರಾಚಿಯ ಮಧ್ಯದಲ್ಲಿ ನಡೀತಾ ಇರೋದಂಥ ಮ್ಯಾಚು. ಬಟ್ ಏನಾಗಿದೆ, ಈಗ ರಾತ್ರಿ 8 ಗಂಟೆಗಿದ್ದಂಥ ಮ್ಯಾಚು ಚಿಂದಿ ಚಿತ್ರಾನ್ನ ಆಗೋಗ್ಬಿಟ್ಟಿದೆ. ಸ್ಟೇಡಿಯಂ ಅಂತೂ ಅಲ್ಲಿರೋರ್ನೆಲ್ಲ ಎದ್ದು ಆಚೆ ಕಳಿಸಿದ್ದಾರೆ. ಅವರು ನಿಯತ್ತಾಗಿ ಕರೆಕ್ಟ್ ಆಗಿದ್ದಿದ್ರೆ ದಿವ್ಯಾ ಈ ರೀತಿಯಾದಂಥ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ಬರ್ತಾ ಇರಲಿಲ್ಲ. ಮನಸ್ಸಲ್ಲೇನೆ ಕೊಳಕ್ಕೆ ಇಟ್ಕೊಂಡ್ಬಿಟ್ಟು ಊರೆಲ್ಲ ಹೇಳ್ಕೊಂಡು ಓಡಾಡ್ತಾ ಬಂದ್ರೆ ಏನಾಗುತ್ತೆ ಪರಿಸ್ಥಿತಿ? ಹಿಂಗೆ ಆಗತ್ತೆ. ಆ ದೃಶ್ಯಗಳನ್ನ ನೋಡ್ತಾ ಇದ್ರೆ ಒಂಥರ ಬೇಸರ, ಸಂಕಟ ಆಗತ್ತೆ. ಮತ್ತೆ ಪಾಕಿಸ್ತಾನದಲ್ಲಿರುವಂಥ ಜನರ ಬಗ್ಗೆ ಒಂಥರ ಏನಪ್ಪ ಇಂಥ ಪರಿಸ್ಥಿತಿ ಇಲ್ಲಿರುವಂಥ ಜನರದ್ದು ಅಂತ ಹೇಳಿ. ಕಾರಣ ಏನು ಅಂತಂದ್ರೆ ಕ್ರೀಡೆಗೆ ಬೆಲೆ ಇಲ್ಲ, ಇನ್ನುಳಿದಂಥವ್ರಿಗಿಲ್ಲ. ಆಟ ಆಡೋಣ ಅಂತಂದ್ರೆ ಈ ರೀತಿಯಾಗಿ ಆಗುತ್ತೆ. ಯಾಕೆ ಅಂತಂದ್ರೆ ಭಾರತದ ಜೊತೆಗೆ ಇವ್ರ ತಂಟೆಗೆ ತಕರಾರಿಗೆ ಬಂದಾಗಲೇ ಈ ಪರಿಸ್ಥಿತಿ ಆಗೋದು. ಹೆಂಗೆ ಉತ್ತರ ಕೊಡ್ಬೇಕು ನೋಡಿ. ಇತಿಹಾಸದ ಪುಟಗಳನ್ನ ತೆಗೆದಿಡುವಂತ ಪರಿಸ್ಥಿತಿ ಈಗ ಬಂದೇ ಬರುತ್ತೆ. ಯಾಕೆ ಅಂತಂದ್ರೆ ಹಿಂದೆ ಈ ರೀತಿಯಾಗಿ ಆಗ್ತಾ ಇರಲಿಲ್ಲ. ಪಾಕಿಸ್ತಾನ ನಮ್ಮ ಮೇಲೆ ಕೆದರ್ಕೊಂಡು ಜಗಳ ಬರ್ತಾ ಇದ್ರು ಕೂಡ ನಾವು ಬರೀ ಶಾಂತಿ 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 ಅನ್ಕೊಂಡೇ ಹೋಗ್ತಾ ಇದ್ದಿದ್ದು. ಆಮೇಲೆ ಒಪ್ಪಂದಗಳನ್ನ ಮಾಡ್ಕೊಳ್ತಾ ಇದ್ದಿದ್ದು, ಅಡ್ಜಸ್ಟ್ಮೆಂಟ್ಗಳನ್ನ ಮಾಡ್ಕೊಳ್ತಾ ಬರ್ತಾ ಇದ್ದಿದ್ದು. ಪಾಕಿಸ್ತಾನ ಅದನ್ನೇ ಅನ್ಕೊಳ್ತಾ ಇದ್ದಿದ್ದು, ಭಾರತ ಏನ್ ಮಾಡ್ಕೊಳ್ಳುತ್ತೆ ಬಿಡು, ಭಾರತ ಏನ್ ಮಾಡ್ಕೊಳ್ಳುತ್ತೆ ಬಿಡು ಅಂತ ಹೇಳಿ. ಅಲ್ಲಿ ಪಂಜಾಬ್ನ CM, ಪಾಕಿಸ್ತಾನದಲ್ಲಿರುವಂತ ಪಂಜಾಬ್ನ CM ಅಂತ ಇದ್ರು, ನಾವು ಅಣ್ವಸ್ತ್ರ ಪ್ರಯೋಗ ಮಾಡ್ತೀವಿ ಅಂತ ಹೇಳಿ. ಈಗ ಬಾಲ ಮುದುಡ್ಕೊಂಡು ಹೋಗಿದ್ದಾರೆ. ಕಾರಣ ಅವ್ರು ಅನ್ಕೊಂಡಿದ್ರು ಭಾರತ ಏನು ಮಾಡಕ್ಕಾಗಲ್ಲ ಬಿಡು ಅಂತ ಹೇಳಿ. ಈಗ ಬಾಲ ಮುದುಡ್ಕೊಂಡು ಹೋಗ್ಬಿಟ್ಟು ಎಮರ್ಜೆನ್ಸಿ ಘೋಷಣೆ ಮಾಡ್ಕೊಂಡಿದ್ದಾರೆ. ಹಂಗೆ ಈಗ ನಾವು ಉತ್ತರ ಕೊಡೋಕೆ ಶುರು ಮಾಡಿದೀವಲ್ಲ, ಪಾಕಿಸ್ತಾನ ಮುದುಡ್ತಾ ಇದೆ. ಅದು ಯಾವ ರೀತಿಯಲ್ಲಿ, ಯಾವುದನ್ನು ಕೂಡ ಬಿಡ್ತಾ ಇಲ್ಲ, ಸರಿಯಾಗಿ ಕೊಡ್ತಾ ಇದೀವಿ. ಈಗ ಅಲ್ಲಿರುವಂತಹ ಸ್ಟೇಡಿಯಂ ಕೂಡ, ರಾವಲ್ಪಿಂಡಿಯ ಸ್ಟೇಡಿಯಂನ ಹಣೆಬರ ದೃಶ್ಯಗಳನ್ನು ನೋಡ್ತಾ ಇದ್ರೆ ಸ್ಕ್ರೀನ್ ನಲ್ಲಿ ಯಾವ ರೀತಿ ಆಗೋಗ್ಬಿಟ್ಟಿದೆ. 8 ಗಂಟೆಗೆ ಮ್ಯಾಚು. ಪಾಪ ಏನೇನೋ ಕನಸು ಕಟ್ಕೊಂಡು ಬಂದಿದ್ದು ಆಟಗಾರರು ಎಲ್ಲ ಠುಸ್ಪಟ ಹಾಕಿ ಚಿಂದಿ ಚಿತ್ರಾನ್ನ ಇನ್ನೂ ಕಾದಿದೆ ಅನ್ಸುತ್ತೆ ದಿವ್ಯಾ ಪಾಕಿಸ್ತಾನಕ್ಕೆ. ಆಲ್ರೈಟ್, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗೆ.